ಹಾಯ್ ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಸುಖಿ ಭವ. ಸುಖಿ ಭವ. ಓಕೆ, ಸರ್ ಹೇಳಿದ್ರು ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಫನ್ ರೌಂಡ್ ಅಂತ. ಓಕೆ, ಒಂದು ಕ್ವಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಬೇಕಷ್ಟೇ ನನಗೆ. ಫಸ್ಟ್ ನೀವು ಇವ್ರು ಕಣ್ಣು ಮುಚ್ಕೊಳ್ಳಿ, ಅವ್ರು ಆನ್ಸರ್ ಮಾಡ್ತಾರೆ. ನೆಕ್ಸ್ಟ್ ನೀವು ಆನ್ಸರ್ ಮಾಡುವಿರಂತೆ. ಓಕೆ, ಜಸ್ಟ್ ಕೈಯಿಂದ ಮುಚ್ಕೊಳ್ಳೋದು ಬೇಡ, ಜಸ್ಟ್ ಕ್ಲೋಸ್ ಮಾಡಿದ್ರೆ ಕಣ್ಣು ಮುಚ್ಚುತ್ತೆ. ಬಟ್ ಕೇಳಿಸುತ್ತಾ? ಕೇಳಿಸ್ಬಿಡುತ್ತಲ್ಲ ಅವ್ರಿಗೆ? ಕೇಳಿಸುತ್ತೆ, ನೀವು ಜಸ್ಟ್ ಸೈನ್ ಮಾಡಿ ಅಷ್ಟೇ. ಓಕೆ, ರೈಟ್ ಲೆಫ್ಟ್ ಆ ತರ, ರೈಟ್ ಲೆಫ್ಟ್ ಅಂತ ಅಷ್ಟೇ. ಆಮೇಲೆ ಅವ್ರು ಇಂಟರ್ವ್ಯೂ ನಲ್ಲಿ ನೋಡ್ಕೋತಾರೆ ಯಾರಿಗೆ ಓಕೆ, ಡನ್ ಡನ್. ಓಕೆ ಸರ್, ನಿಮ್ಗೆ ಇವ್ರಿಬ್ರಲ್ಲಿ ಚೂಸ್ ಮಾಡ್ಬೇಕು. ಓಕೆ, ಸಿಂಗಲ್ ಟೇಕ್ ಯಾರು? ಇಬ್ರು ಅಂತ ಹೇಳಂಗಿಲ್ಲ, ಅಟ್ಲೀಸ್ಟ್ ಫಾಸ್ಟ್ ಯಾರು? ಸಿಂಗಲ್ ಟೇಕ್ ಯಾರು? ಓಕೆ, ಬೇಗ ಸೆಟ್ಟಿಗೆ ಬರೋದು ಯಾರು? ಓಕೆ, ಅದು ಲೆಫ್ಟ್ ರೈಟ್ ಹಂಗ್ ಮಾಡಬೇಡಿ, ಹ್ಯಾಂಡ್ ವಾಚ್ ಸೌಂಡ್ ಕೂಡ ಬರುತ್ತೆ, ಒಂದೇ ಹ್ಯಾಂಡಲ್ ತೋರಿಸಿ. ಓಕೆ ಓಕೆ, ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು ಯಾರು? ಓಕೆ, ಸೀರಿಯಲ್ ಯಾರು ಜಾಸ್ತಿ ಚೆನ್ನಾಗಿ ಕಾಣ್ತಾರೆ? ಯಾವ್ದ್ರಲ್ಲಿ? ಸೀರಿಯಲಿ ಯಾರು ಜಾಸ್ತಿ ಚೆನ್ನಾಗಿ ಕಾಣ್ತಾರೆ? ಸೀರೆಯಲ್ಲಿ ಯಾಕೋ ನನ್ನ ಏನೋ ಆಗೋ ತರ ಇದೀನಿ ನಾನು. ಬಟ್ ಹೇಳಿ ಹೇಳಿ ಹೇಳಿ, ಸೀರಿಯಲ್ ಯಾರು ಜಾಸ್ತಿ ಚೆನ್ನಾಗಿ ಕಾಣೋದು? ಓಕೆ, ಒಟ್ನಲ್ಲಿ ಹೇಳಲೇಬೇಕು, ಒಂದೇ ಆನ್ಸರ್. ಒಂದೇ ಆನ್ಸರ್. ಹೇಳಿ ಹೇಳಿ. ಓಕೆ, ಶೂಟ್ ಬ್ರೇಕಲ್ಲಿ ಸ್ವಲ್ಪ ನಿದ್ದೆ ಮಾಡೋದು ಯಾರು? ಯಾರು ಮಾಡಲ್ಲ. ಓಕೆ, ಹಂಗಿದ್ರು ಓಕೆ ಓಕೆ ಸೇಫ್. ಕರೆಕ್ಟ್ ಟೈಮ್ಗೆ ಊಟ ಬೇಕು ಅನ್ನೋರು, ಅಥವಾ ಇಬ್ಬರಲ್ಲಿ ಬೇಗ ಊಟ ಬೇಕು ಅನ್ನೋರು? ಓಕೆ, ಬೇರೆಯವ್ರ ಕಾಲು ಎಳಿಯೋದು, ಕಾಮಿಡಿ ಮಾಡೋದು? ಇಲ್ಲ, ಇಬ್ರು ಇಲ್ಲ ಹತ್ರ. ಯಾಕೋ ನಿಮ್ ರೈಟ್ ಸೈಡ್ ನಗು ಬರ್ತಿತ್ತು, ಅದಕ್ಕೆ ಅವ್ರಿಗೆ ಬರುತ್ತೆ. ಅವ್ರ ಇಬ್ರಿಗೆ ಕಾಮಿಡಿ ಮಾಡಿದೀನಿ. ಓಕೆ ಅದಕ್ಕೆ. ಓಕೆ, ಶೂಟ್ ಮಧ್ಯೆ ಸುಮ್ನೆ ನಗೋದು? ಓಕೆ, ಜಾಸ್ತಿ ಮೂವೀಸ್ ನೋಡೋದು? ಇಬ್ರು ನೋಡ್ತಾರ ಅನ್ಸುತ್ತೆ. ಓಕೆ, ಜಾಸ್ತಿ ಫೋನಲ್ಲಿ ಮಾತಾಡೋದು? ಇಲ್ಲ, ನಾನು ಇಬ್ರು ನೋಡಿಲ್ಲ ಅದ್ರ. ಅಯ್ಯೋ, ತುಂಬಾ ಎಮೋಷನಲ್ ಯಾರು? ತಿಳಿದಿರೋ ಮಟ್ಟಿಗೆ ಅಂದ್ರೆ ಸೆನ್ಸಿಟಿವ್. ತುಂಬಾ ಸೆನ್ಸಿಟಿವ್. ಓಕೆ, ನೀವು ಯಾರ ಜೊತೆ ಜಾಸ್ತಿ ವಿಷಯಗಳನ್ನ ಶೇರ್ ಮಾಡ್ಕೋತೀರಾ, ಅಥವಾ ಜಾಸ್ತಿ ಮಾತಾಡ್ತೀರಾ? ಸ್ಪಾಟ್ ಇದು. ಹೌದು, ಪಕ್ಕ ನನಗೆ ಸ್ಪಾಟ್ ಇದು. ಹೌದು, ಹೇಳಿ. ಓಕೆ 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 ರಿಲ್ಯಾಕ್ಸ್ ಮೇಡಮ್. ಎಸ್, ಓಕೆನಾ? ಓಕೆ, ನಿಮಗೆ ಸೇಮ್ ಪ್ರಶ್ನೆ, ನಿಮ್ಮಿಬ್ರಲ್ಲಿ ನೀವು ಡಿಸೈಡ್ ಮಾಡ್ಕೊಂಡು ಹೇಳಿ. ಓಕೆನಾ? ಸಿಂಗಲ್ ಟೇಕ್ ಯಾರು? ನೀವಿಬ್ರು ಡಿಸೈಡ್ ಮಾಡ್ಕೊಳ್ಳಿ. ಇವ್ರಿಬ್ರಲ್ಲಿ. ನಾವು ಕಣ್ಣು ಮುಚ್ಚಬೇಕಾ? ಇಲ್ಲ ಇಲ್ಲ, ಇವಾಗ ಜಸ್ಟ್ ಅವ್ರು ಮಾತ್ರ ಕಣ್ಣು ಮುಚ್ಚಬೇಕು. ಇವಾಗ ಏನಿಲ್ಲ, ಜಸ್ಟ್ ಓಪನ್ ಆಗಿ ಹೇಳ್ಬೋದು. ನಾನು ಇಬ್ರು ಸಿಂಗಲ್ ಟೇಕ್ ಅಲ್ಲಿ ಮುಗಿಸಿದ್ದಾರೆ. ಓಕೆ ಮ್ಯಾಮ್, ನೀವು ಹೇಳಿ, ಬೇಗ ಸೆಟ್ಟಿಗೆ ಬರೋದು ಯಾರು ಮೂವರಲ್ಲಿ, 3 ಜನರಲ್ಲಿ? ಎಲ್ಲರೂ ಆನ್ ಟೈಮ್ ಅಲ್ಲಿ ಇರ್ತೀವಿ. ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು? ಫಸ್ಟ್ ಟೈಮ್ ಒಂದು ಹುಡುಗಿ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ತೀನಿ ಅಂತ ಒಪ್ಕೊಳ್ತಿರೋದು ಮೇಡಮ್, ಫಾರ್ ದ ಫಸ್ಟ್ ಟೈಮ್. ಅಲ್ಲ, ಬಟ್ ಸ್ಟಿಲ್ ಅದನ್ನ ಒಪ್ಕೊಳಕ್ ರೆಡಿ ಇರಲ್ವಲ್ಲ ಎಷ್ಟೋ ಜನ. ಯು ಆರ್ ವೆರಿ ವೆರಿ ಜೆನ್ಯೂನ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಓಕೆ, ಈ ಪ್ರಶ್ನೆ ನಿಮಗೆ ಕೇಳಕ್ಕಾಗಲ್ಲ. ಓಕೆ, ಜಾಸ್ತಿ ಮಾತಾಡೋದು? ತುಂಬಾ ಮಾತಾಡ್ತೀವಿ ಅನ್ಸುತ್ತೆ. ನಿಮ್ಮಿಬ್ರಲ್ಲಿ ಯಾರು ಜಾಸ್ತಿ ಮಾತಾಡ್ತಾರೆ? ಶೂಟ್ ಬ್ರೇಕಲ್ಲಿ ನಿದ್ದೆ ಮಾಡೋದು? ಓಕೆ, ಕರೆಕ್ಟ್ ಟೈಮ್ಗೆ ಊಟ ಮಾಡೋರು? ಅಂದ್ರೆ ಇಬ್ರಲ್ಲಿ ಬೇಗ ಊಟ ಯಾರು ಕೇಳ್ತಾರೆ? ಸುಷ್ಮಿತಾ. ಬೇರೆಯವ್ರಿಗೆ ಕಾಲು ಎಳೆಯೋದು, ಕಾಮಿಡಿ ಮಾಡೋದು? ಅಂದ್ರೆ ಜಾಲಿಯಾಗಿ ಎಲ್ಲರ ಜೊತೆ ಇರ್ತಾರೆ, ಬಟ್ ಕಾಲು ಎಳೆಯೋದು ಯಾರು? ಓಕೆ, ಸುಮ್ನೆ ನಗೋದು? ಸುಷ್ಮಿತಾ. ಜಾಸ್ತಿ ಮೂವೀಸ್ ನೋಡೋದು? ಇಬ್ರು. ಓಕೆ, ಜಾಸ್ತಿ ಫೋನಲ್ಲಿ ಮಾತಾಡೋದು? ಇಬ್ರು ಇಲ್ಲ. ತುಂಬಾ ಎಮೋಷನಲ್, ಸೆನ್ಸಿಟಿವ್? ಓಕೆ, ನೀವು ಯಾರ ಜೊತೆ ಜಾಸ್ತಿ ವಿಷಯಗಳನ್ನ ಶೇರ್ ಮಾಡ್ಕೋತೀರಾ? ಸುಷ್ಮಿತಾ. ನೀವು? ನಾನು ಇಬ್ರು ಜೊತೆ. ಅವರು ಎಲ್ಲ ಕಡೆಯಿಂದನೂ ಫುಲ್ ಮಾರ್ಕ್ಸ್ ಇದೆ ಅವ್ರಿಗೆ. ಎಲ್ಲ ಹೌದು. ಎಸ್, ಅಷ್ಟೇ. ಇದು ಫನ್ ರೌಂಡ್. ಅದು ಫಸ್ಟ್ ರೌಂಡ್ ಅಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ, ಯಾರಿಗೆ ಜಾಸ್ತಿ ಮಾರ್ಕ್ಸ್ ಬಂದಿರುತ್ತೆ ಅನ್ಸುತ್ತೆ ನಿಮ್ಮಿಬ್ರಲ್ಲಿ? ಅವ್ರಿಬ್ರು ಸ್ವಲ್ಪ ಮಾತಾಡ್ತಾರೆ, ಸೊ ಐ ಗೆಸ್ ಅವ್ರಿಗೆ ಬಂದಿರುತ್ತೆ. ಓಕೆ, ನೋಡಿ, ನಿಮ್ಮ ಆನ್ಸರ್ಸ್ ಎಕ್ಸ್ಪೆಕ್ಟ್ ಮಾಡಿರೋದು ಬಂದಿರಲ್ಲ ಅನ್ಸುತ್ತೆ.
ಬೇರೆ ತರದ್ದು ಬೇಕಾದ್ರೆ ನೀವು ಆ ಕ್ವೆಶ್ಚನ್ಸ್ ಕೇಳಿದ್ರೆ ಹೌದು ಯಾರನ್ನ ಹಾ, point ಯಾರ್- ಮಾಡಿರ್ತಾರೆ ಅಂತ ನಾವು ಹೇಳ್ಬೋದು. ಹೌದಾ? ಹೌದಾ ಅದೇ ಸೇಮ್ ಕ್ವಶನ್ಸ್ ಅಲ್ವಾ ನಾನು ಕೇಳಿದ್ದು ಇವ್ರು ಅದೇ ಯಾರು? ಓಕೆ ಅದೇ ಮಾಡಿರ್ಬೋದು ಅಂತ ನಿಂಗೆ ಹಾ ಗೊತ್ತಾ? ಓಕೆ ಹೌದೌದು ಸೌಂಡ್ ಅಲ್ಲ ನೀವ್ ಯಾರು ತೋರಿಸಿದ್ರಿ ಬೆರಳು ಅಂದ್ರೆ ಸೌಂಡ್ ಈಗ ಫಾರ್ ಎಕ್ಸಾಂಪಲ್ ನಾನು ಕೇಳಿದಲ್ವಾ ನನ್ಗೆ ಅದು ಗೊತ್ತಿಲ್ಲ ನೀವು ಯಾಕೆ ವಾಚ್ ಹಾಕಿದ್ದೀರಾ ಅದನ್ನ ಈಗಲೇ ಹಾ ಇಲ್ಲ ಅದು ಸೌಂಡ್ ಬಂದ ತಕ್ಷಣ ಹೇಳಿದೆ ನಾನು ಅದಕ್ಕೆ ಸಿಂಗಲ್ ಟೇಕ್ ಹೀರೋಯಿನ್ ಯಾರು ಅಂತ ಕೇಳಿದಾಗ ನೀವು ಅವ್ರು ಯಾರಿಗೆ ತೋರಿಸಿದ್ರೆ ನೀವು ಗೆಸ್ ಮಾಡ್ತೀರಿ ಇವಾಗ ನೀವ್ ಹೇಳೋದು Guess ಮಾಡಿ. ಅದು ಇಬ್ರಿಗೂ ಹೇಳಿರ್ತಾರೆ ಅವ್ರಿಗೆ ಹೇಳಿದ್ರು ಅವ್ರಿಗೆ ಹೇಳಿದ್ರು ಬೇಗ ಸೆಟ್ಟಿಗೆ ಬರೋದು ಇಬ್ರು ಬರ್ತೀವಿ ಸೇಮ್ ಟೈಮಿಗೆ ಬರ್ತಿದ್ವಿ. ನೀವ್ ಯಾರಿಗೆ ಹೇಳಿದ್ದು ನಾನು ಇವ್ರಿಗೆ ಹೇಳಿ ಇವ್ರಿಗೆ ಹೇಳಿದ್ದು Yes. ಜಾಸ್ತಿ ಮೇಕಪ್ ನಂಗೆ ಹೇಳಿದ್ದು ಅವ್ರಿಗೆ ಹೇಳಿದ್ದು ಓಕೆ ಸೀರಿಯಲ್ ಚೆನ್ನಾಗಿ ಕಾಣ್ತಾರೆ ಅಂತ ಯಾರಿಗೆ ಹೇಳಿದ್ದು ಅವಳಿಗೆ ಹೇಳಿದ್ದು ನನಗೆ ನೋಡೇ ಇಲ್ಲ ಅವರು ಸೀರೆ ಹಾಕೇ ಇಲ್ಲ. ಓ ನೀವ್ ಹೇಳಿದ್ರೆ ಹೌದು 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 ಸೀರೆ Yeah, I told you, I ಹಾಕೇ told ಇಲ್ಲ you. ಅವ್ರು. ಎಸ್ ಶೂಟ್ ಬ್ರೇಕ್ ಅಲ್ಲಿ ನಿದ್ದೆ ಮಾಡೋದು ಅಂತ ಯಾರು? ಯಾರಿಗೂ ಹೇಳಿಲ್ಲ ಓಕೆ ಕರೆಕ್ಟ್ ಟೈಮ್ ಊಟ ಬೇಕು ಅನ್ನೋರು ಅಂದಾಗ ಕರೆಕ್ಟ್ ಬೇರೆಯವ್ರ ಕಾಲ್ ಎಳೆಯೋದು ಅಂದಾಗ ಯಾರು ಇರಲ್ಲ ತಮಾಷೆ ಮಾಡೋದು ಯಾರು ಹೇಳಿಲ್ಲ ಅಂದ್ರೆ ಇವರು ಅಂತ ಕಾಲ ಎಳೆಯೋದೆಲ್ಲ ಇಲ್ಲ. ತಮಾಷೆ ಮಾಡೋದು ಹಾ ಸುಮ್ನೆ ನಗೋದು ಅಂದಾಗ ನೋಡಿ ಇವಾಗೂ ನಡಿ ಸುಮ್ನೆ ಜಾಸ್ತಿ ಮೂವೀಸ್ ನೋಡೋರು ಅಂದಾಗ ಇಬ್ರು ನೋಡ್ತಿದ್ವಿ. ಇಬ್ರು ಹೆಸರು ಹೇಳಿದ್ರು ಜಾಸ್ತಿ ಫೋನಲ್ಲಿ ಮಾತಾಡೋರು ಅಂದಾಗ ಏನು ಯಾರು? ಆನ್ಸರ್ ಮಾಡ್ಲಿಲ್ಲ ಅವರು ತುಂಬಾ ಇಲ್ಲ ಎಮೋಷನಲ್ ಯಾರು ಇಲ್ಲ ಅಂದ್ರೆ ಹಾ Emotional ಅವ್ರಿಗೆ ಹೇಳಿ. ತುಂಬಾ ಎಮೋಷನಲ್ ಅಂತ Because ಇವಾಗ ಒಂದು ಇಂಟರ್ವ್ಯೂ ಪಾಪ ಆಡ್ಸಿದಾರೆ ಅವ್ರಿಗೆ. ಇಲ್ಲ ಜನರಲಿ ಆಲ್ಸೋ ಶೀಸ್ Yes. Sensitive. ಜಾಸ್ತಿ ಯಾರ ಜೊತೆ ವಿಷಯ ಶೇರ್ ಮಾಡ್ತೀನಿ ಅಂದಾಗ ಅಯ್ಯೋ ಸಾಕು. ಕರೆಕ್ಟ್ ಆಗಿ ಕರೆಕ್ಟ್ ಆಗಿ ಗೆಸ್ ಮಾಡಿದಿರ Correct, ಫಸ್ಟ್ correct. ಒಂದು ಕಣ್ಣು ಆನ್ಸರ್ ಮಾತ್ರ ಇಲ್ಲ ಸರ್ ನನ್ಗೆ ಡೌಟ್ ಇದೆ ನಂಗೆ ಅವಳು ಹಿಂಗ್ ಕಣ್ಣಿಂಗ್ ಚಿಕ್ಕದಾಗಿ ಮಾಡ್ಬಿಟ್ಟು ನೋಡಿರ್ತಾರೆ ಇವಾಗ ಚಿಕ್ಕದ್ ಮಾಡ್ಬಿಟ್ಟು ನೋಡಿರ್ತೀಯ ನನ್ ಕೈ ತೋರಿಸಿದಾಗ ಹಂಗೆ ಯು ನೆವರ್ ನೋ ಹೇಳಕ್ ಆಗಲ್ಲ ಇಲ್ಲ ನಾನು ಮಾಡಿಲ್ಲ ಬೇಕಾದ್ರೆ ಯು ಕ್ಯಾನ್ ಚೆಕ್ ಇಟ್ ಅದು ಗೊತ್ತಾಗ್ದೇ ಅಲ್ವಾ ಅವ್ರು ಹೇಳ್ತಿರೋದು ಅಲ್ಲೂ ಅನ್ಸುತ್ತೆ ಗೊತ್ತಾಗಲ್ಲ. ನನ್ಗೆ ಹಂಗ ಅನ್ಸುತ್ತೆ ಇಲ್ಲ, sir. ಇಲ್ಲ. ಯಾಕಂದ್ರೆ ಎಲ್ಲದನ್ನ ಕರೆಕ್ಟ್ ಆಗಿ ಹೇಳಿದ್ರು ಹೌದು ಹಂಗೆ ಇಲ್ಲ ಆಕ್ಚುಲಿ ಗೆಸ್ 10 on 10 you know guessed right. ಗೆಸ್ ಮಾಡ್ಬೋದು. ಓಕೆ ಗೆಸ್ ಮಾಡೋ ತರನೇ ಇದೆ ಸೋ ನೈಸ್ ಓಕೆ ಸುಖಿ ಭವ ಟೀಸರ್ ನೋಡಿದೀವಿ This interview actually ಓಕೆ ಸೆಟ್ಟಲ್ಲೂ ತುಂಬಾ ಹಿಂಗೆ ಇರೋದ ಸೆಟ್ ಯಾವಾಗ್ಲೂ ನಕ್ಕೊಂಡು Yeah, same. ಹೌದು ಸುಖಿ ಭವ ಅನ್ನೋದು ವೆರಿ ಪಾಸಿಟಿವ್ ವೈಬ್ಸ್ ಇರುವಂತಹ ವರ್ಡ್ ಈ ಟೈಟಲ್ ಇಂದ ಒಂದಿಷ್ಟು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂದ್ರೆ ಒಂದು ಹ್ಯಾಪಿ ಎಂಡಿಂಗ್ ಒಳ್ಳೆ ಸಿನಿಮಾ ಒಂದು ಎಮೋಷನಲ್ ಆಗಿ ಮನಸ್ಸಿಗೆ ಹಗುರ ಆ ಥರದ್ದು ಫೀಲ್ ಕೊಡುವಂಥ ಸಿನಿಮಾ ಅಂತ ಅನ್ಸುತ್ತೆ ಏನಿರುತ್ತೆ ಸಿನಿಮಾದಲ್ಲಿ ಎಕ್ಸಾಕ್ಟ್ಲಿ ಆಗಿ ಹೇಳೋದಾದ್ರೆ ನಿಮ್ಮ ಪ್ರಕಾರ ಸುಖಿ ಭವ ಸೊ ಇದು ಹೇಳ್ದಂಗೆ ಫುಲ್ ಪ್ಯಾಕೇಜ್ ಇದೆ ಇದರಲ್ಲಿ ಕಾಮಿಡಿ ಇದೆ ಫನ್ ಇದೆ ಒಂದು ಡೀಪ್ ಎಮೋಷನ್ಸ್ ಇದೆ ಒಂದು ಸ್ವೀಟ್ ಲವ್ ಸ್ಟೋರಿ ಇದೆ ಚೈಲ್ಡ್ಹುಡ್ ಅಲ್ಲೂ ಆ ಲವ್ ಸ್ಟೋರಿ ಎಷ್ಟು ಕನೆಕ್ಟ್ ಆಗಿದ್ರು ಅನ್ನೋದು ಎಲ್ಲ ತೋರಿಸಿದೆ ಸರ್ ನಿಮ್ಮ ಪ್ರಕಾರ ಸುಖಿ ಭವ ಅಂದ್ರೆ ಏನಿರುತ್ತೆ ಸುಖಿ ಸರ್ ಭವ? ಸುಖಿ ಭವ ಅಂದ್ರೆ ಸುಖಿ ಭವನೇ ಸರ್ ಅಂದ್ರೆ ಯಾಕಂದ್ರೆ ಅಂದ್ರೆ ನೀವ್ ಕೇಳ್ದಂಗೆ ಮೂವಿಯಲ್ಲಿ ಸೆಟ್ಟಲ್ಲೂ ಎಲ್ಲ ಸುಖಿ ಭವ ಹೌದೆಲ್ಲ ನಗ್ನಕ್ಕೊಂಡು ತುಂಬಾ ಮಜಾ ಮಾಡ್ಕೊಂಡು ಮಾಡಿರೋ ಸಿನಿಮಾ ಇದು ಯಾಕಂದ್ರೆ ಒಂದಷ್ಟು ಒಳ್ಳೊಳ್ಳೆ ಲೊಕೇಶನ್ಸ್ ಪ್ರೊಡ್ಯೂಸರು ಡೈರೆಕ್ಟ್ರು ಅವರು ಏನೋ ಡಿಸೈಡ್ ಮಾಡಿದ್ದು ಲೊಕೇಶನ್ಸ್ ತುಂಬಾ ಚೆನ್ನಾಗಿತ್ತು ಒಂದು ನಾವು ಮದ್ವೆ ಒಂದು ಎಪಿಸೋಡ್ ಇದೆ ಸಾಂಗ್ ಒಂದು ಎಂಗೇಜ್ಮೆಂಟ್ ಎಪಿಸೋಡ್ ಇದೆ ಸೊ ಎಂಗೇಜ್ಮೆಂಟ್ ಎಪಿಸೋಡ್ ಅಷ್ಟೇ ಅಲ್ಲೂ ಅಷ್ಟೇ ಆ ಸೆಟಪ್ ತುಂಬಾ ಚೆನ್ನಾಗಿದೆ ಅಂದ್ರೆ ಆ ಲೈಟಿಂಗ್ಸ್ ಆಗ್ಲಿ ತುಂಬಾ ಕಲರ್ಫುಲ್ ಆಗಿದೆ ಸೊ ಹಂಗ್ ನೋಡಿದ್ರೆ ಆ ಇದ್ರಲ್ಲಿ ಸುಖಿ ಬಾಬಾ ಜಸ್ಟ್ ನಾಟ್ ಮೇಕಿಂಗ್ ಅಥವಾ ಬರೀ ಹೆಸರಲ್ಲಿ ಅಂತ ಅಲ್ಲ ಫ್ರಮ್ ಸ್ಟಾರ್ಟ್ ಟು ಎಂಡ್ ಎಲ್ಲ ಒಳ್ಳೇದಾಗ್ಲಿ ಅಂತ ನಾವು ಬಯಸ್ತಿರಲ್ಲ ಆ ತರ ಸಿನಿಮಾಲಿ ಎಲ್ಲ ಒಳ್ಳೇದಾಗ್ತಾ ಆಗ್ತಾ ಆಗ್ತಾ ಒಳ್ಳೇದ್ ಎಂಡ್ ವರ್ಗುನು ಒಳ್ಳೇದೇ ಆಗ್ತಾ ಇರತ್ತೆ ಆತರ ನಾವು ಏನೋ ಡಾರ್ಕ್ ಅಥವಾ ಏನೋ ಒಂದ್ ಆತರ ಏನೋ ಎಕ್ಸ್ಪೆಕ್ಟ್ ಮಾಡಕ್ಕಲ್ಲ ಏನೋ ತುಂಬಾ ಇಮೋಷನಲ್ ತುಂಬಾ ಲೋ ಆನ್ ಯೋರ್ ಆತರ ಎಲ್ಲ ಏನೂ ಇಲ್ಲ ಎಲ್ಲ ಮಜವಾಗೇ ಹೋಗ್ತಾ ಇರತ್ತೆ ಯಾಕಂದ್ರೆ ಫಸ್ಟ್ ಹಾಫ್ ಫುಲ್ ತುಂಬಾ ಕಾಮಿಡಿ ಪೋರ್ಷನ್ ಇದೆ ಕಾಮಿಡಿ ಆದ್ಮೇಲೆ ಸೆಕೆಂಡ್ ಹಾಫ್ ಇಂದ ಒಂದು ಇಮೋಷನಲ್ ರೈಡ್ ಹೋಗುತ್ತೆ ಅವ್ನ ಜರ್ನಿನೇ ವೈಭವನೋ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡ್ತಾರೆ ಸುಖಿ ಬಾಬಾ ಅಲ್ಲಿ ಸೊ ಆ ಒಂದು ಇಮೋಷನಲ್ ಟರ್ನ್ ತಗೊಳುತ್ತೆ ಅವ್ನ ಲೈಫಲ್ಲಿ ಸೊ ಅಲ್ಲಿಂದ ಒಂದ್ ಸ್ವಲ್ಪ ಸೀರಿಯಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಸೀರಿಯಸ್ ಅಂದ್ರೆ ತುಂಬಾ ಹಿಂಗ್ ಕುತ್ಕೊಂಡು ನೋಡೋಂತ ಸೀರಿಯಸ್ ಅಲ್ಲ ಅವನ ಜೊತೆ ನಡೀತಾರೋ ಆ ಸೀರಿಯಸ್ನೆಸ್ ಅಂಡ್ ಜನ ತುಂಬಾ ರಿಲೇಟ್ ಆಗ್ತಾರೆ ಅನ್ಸುತ್ತೆ ಸುಖಿ ಬಾಬಾಗೆ ಮ್ಯಾಮ್ ನಿಮ್ಗೆ ಏನ್ ಅನ್ಸುತ್ತೆ ಏನ್ ಸುಖಿ ಭವನ ನೀವು ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ ಹೆಂಗ್ ಹೇಳ್ತೀರಾ ಆಕ್ಚುಲಿ ಸುಖಿ ಭವ ಅಂದ್ರೆ ಒಂದು ನಾನು ಪ್ರೆಸ್ ಮೀಟ್ ಅಲ್ಲೂ ಕೂಡ ಹೇಳಿದ್ದೆ ಇಟ್ಸ್ ಲೈಕ್ ಅ ಫುಲ್ ಮೀಲ್ ಸೊ ಹೇಗೆ ನಾವು ಊಟದಲ್ಲಿ ಉಪ್ಪಿನಕಾಯಿ ಅದು ಇದು ಇದ್ದಾಗ ಅದು ಯಾವ ತರ ಫುಲ್ ಮೀಲ್ ಕವರ್ ಆಗುತ್ತೋ ಆ ತರ ನಮ್ಮ ಮೂವಿಯಲ್ಲಿ ಪ್ರತಿಯೊಂದು ಇಮೋಷನ್ ಕೂಡ ಕರೆಕ್ಟ್ ಆಗಿದೆ ಸೊ ಜಾಸ್ತಿ ಆಕ್ಷನ್ ಜಾಸ್ತಿ ಇಮೋಷನಲ್ ಇಲ್ಲ ಒಂಥರ ಈಗ ನಮ್ದು ಒಂದು ಹಳೆ ಮೂವೀಸ್ಗಳೆಲ್ಲ ನೋಡಿದಾಗ ಅದೊಂಥರ ನಾಸ್ಟಾಲ್ಜಿಯಾ ಕ್ರಿಯೇಟ್ ಮಾಡುತ್ತಲ್ಲ ಆ ತರ ಒಂದು ಮೂವಿ ನಮ್ದು ಸೊ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಎಲ್ಲಾ ಇಮೋಷನ್ಸ್ ಕೂಡ ತುಂಬಾ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ ಸೊ ನೀವು ನೋಡಿದಾಗ ಕೂಡ ನಗ್ತೀರಾ ಅಳ್ತೀರಾ
ಪ್ಲಸ್ ಅದ್ ಕನೆಕ್ಟ್ ಆಗುತ್ತೆ, ನಮಗೆ ರಿಲೇಟ್ ಆಗುತ್ತೆ ಆ ಮೂವಿ ನೋಡಿದಾಗ. ಏನೋ ಹೀರೋ ಬಂದು ಹಿಂಗ್ ಹೊಡೆದ್ರು ಅವ್ರು ಹೊಡೆದ್ರು, ಸೊ ಆತರ ಇಲ್ಲ, ಆಕ್ಷನ್ ಆತರ ಇಲ್ಲ, ಬಟ್ ನಾವು ರಿಲೇಟ್ ಆಗ್ತೀವಿ. ಓಕೆ, ನನಗೂ ಈ ತರ ಒಂದಿತ್ತು, ನನ್ನ ಲೈಫಲ್ಲೂ ಈ ತರ ಆಗಿತ್ತು. ಸೊ ಆ ತರ ಕಂಟೆಂಟ್ ಇರುವಂತ ಒಂದು ಮೂವಿ. ತುಂಬಾ ಸುಖಿವ ಅಂದ್ರೆ ಅದ್ ಸುಖಿಯಾಗಿ ಆಗುತ್ತೆ, ಆ ತರನೇ ಇದೆ. ಒಂಥರ ಫುಲ್ ಖುಷಿಯಾಗಿ. ನೀವ್ ಇವಾಗ್ಲೂ ನೋಡಿದ್ವಿ ನಾವು ಸೆಟ್ ಅಲ್ಲಿ ಸೇಮ್ ಇದೇ ತರನೇ, ಮೂವಿ ಸೆಟ್ ಅಲ್ಲೂ ಈ ತರನೇ. ಸೊ ಆ ಒಂದು ಮೂವಿ ನೇಮ್ ಇನ್ ವೈಬ್ರೇಷನ್ ಏನೋ ಗೊತ್ತಿಲ್ಲ, ಬಟ್ ಎಲ್ಲ ಸುಖಿಭಾವ. ಸರ್, ಲವ್ ಸ್ಟೋರಿ ಇದು ಟ್ರಯಾಂಗಲ್ ಲವ್ ಸ್ಟೋರಿ ಅನ್ಕೊಂಡೆ. ಅಂದ್ರೆ ಒಂದು ಹುಡುಗ ಇನ್ನೊಂದು ಹುಡುಗಿನ ಇಷ್ಟಪಟ್ರೆ, ಇನ್ನೊಂದು ಹುಡುಗ ಈ ಹುಡುಗನ ಇಷ್ಟಪಡ್ತಾಳೆ, ಈ ತರ ಇರುತ್ತೆ ಅನ್ಕೊಂಡೆ. ಬಟ್ ಹಂಗ ಇರ್ಲಿಲ್ಲ ಇದು. ಐ ಥಿಂಕ್ ಟೀಸರ್ ನೋಡ್ಬೇಕಾದ್ರೆ ಸಮಥಿಂಗ್ ಬೇರೆ ತರದ್ದೇ ಇದೆ ಇದ್ರಲ್ಲಿ, ಸಿನಿಮಾದಲ್ಲಿ. ಐ ಥಿಂಕ್ ನನ್ಗೆ ತುಂಬಾ ಫ್ರೆಶ್ನೆಸ್ ಅನಿಸ್ತು. ಮ್ಯಾಮ್ ಹೇಳಿದ್ರು, ಐ ಥಿಂಕ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಈ ತರದ್ ಒಂದು ಸೀಕ್ವೆನ್ಸ್ಗಳು ನೋಡಿದಾಗ. ಓ, ನನ್ನ ಲೈಫಲ್ಲಿ ಹಿಂಗ ಆಗಿತ್ತಲ್ವಾ ಅಂತ ಅನ್ಸುತ್ತೆ ಅಂತ. ಸೊ ಆ ಕನೆಕ್ಟಿವಿಟಿ ಫ್ಯಾಕ್ಟರ್ ನಿಮ್ಗೆ ಎಷ್ಟು ಅನಿಸ್ತು? ಅಂದ್ರೆ ನಿಮ್ಗೆ, ಅಥವಾ ಯಾವ್ದಾದ್ರು ಸೀಕ್ವೆನ್ಸ್ ಮಾಡ್ಬೇಕಾದ್ರೆ, ಅಥವಾ ಕಥೆ ಕೇಳ್ಬೇಕಾದ್ರೆ, ಓ ಈ ತರ ನಾನು ಸ್ಕೂಲ್ ಡೇಸ್ ಅಲ್ಲಿ ಈ ತರ ಆಗಿತ್ತಲ್ವಾ, ಆ ಥರದ್ದು ಏನಾದ್ರು ಅನಿಸ್ತಾ ನಿಮ್ಗೆ? ಆಕ್ಚುಲಿ ಸ್ಕೂಲ್ ಡೇಸ್ದು ಪೋರ್ಷನ್ ನಂದು, ಇವ್ರದ್ದು ಮಾನಸ್ವಿ ಮತ್ತೆ ಅನೂಪ್ ಅಂತ ಇಬ್ರು ಆಕ್ಟರ್ಸ್ ಮಾಡ್ತಾರೆ. ಅವ್ರ ಇದ್ರಲ್ಲಿ ಆ ಸ್ಕೂಲ್ ಇದ್ ನಡೆಯುತ್ತೆ. ರಿಲೇಟ್ ಆಗೋ ತರ ಅಂತ ಕೇಳಿದ್ರೆ ನನ್ಗೆ ಆ ಎರಡು ಪಾತ್ರ ನಮ್ಮಿಬ್ರು ಚೈಲ್ಡ್ಹುಡ್ ಅವ್ರು ಮಾಡಿದ್ದಾರೆ. ಸೊ ಯಾಕಂದ್ರೆ ಮೂವಿ ಸ್ಟಾರ್ಟ್ ಆಗೋದು ಇದು ಕಮಿಂಗ್ ಆಫ್ ಏಜ್ ಡ್ರಾಮಾ ತರ ಇದು. ಸೊ ಸ್ಟಾರ್ಟ್ ಆಗೋದೇ ಸ್ಕೂಲಿಂದ, ಅಂದ್ರೆ ಚಿಕ್ಕ ವಯಸ್ಸು ಮಗು ಹುಟ್ಟುತ್ತೆ, ಸ್ಕೂಲ್ಗೆ ಹೋಗುತ್ತೆ. ಸೊ ಹಂಗ್ ಹೋಗೋ ಇದ್ರಲ್ಲಿ. ಸೊ ಸ್ಕೂಲಲ್ಲಿ ನಾವಿಲ್ಲ, ಸ್ಕೂಲಲ್ಲಿ ಬೇರೆಯವ್ರು ಇದ್ದಾರೆ, ಮಾನಸ್ವಿ ಅಂಡ್ ಅನೂಪ್ ಅಂತ. ನನಗೆ ತುಂಬಾ ಏನ್ ಹೇಳ್ತಾರೆ ಇವಾಗ, ನಿಮ್ಗೆ ರಿಲೇಟ್ ಆಗೋದು ಅಂಡ್ ತುಂಬಾ ನನ್ಗೂ ಅಲ್ಲ, ಜನರಲ್ ನಮ್ಮ ಹುಡುಗರಿಗೆಲ್ಲ ತುಂಬಾ ರಿಲೇಟ್ ಆಗುತ್ತೆ ಅದು. ನಾವು ಅಪ್ಪನ್ನ ನಾವು ತುಂಬಾ ನಮ್ಮ ಅಷ್ಟು ಇಮೋಷನಲ್ ಕನೆಕ್ಟ್ ಇರುತ್ತೆ, ಎಲ್ಲ ಇರುತ್ತೆ, ಬಟ್ ವಿ ಡೋಂಟ್ ಎಕ್ಸ್ಪ್ರೆಸ್. ನಾವು ಹುಡುಗರು ನಮ್ ಜನರಲಿ ತಂದೆ ಅಮ್ಮ ಹತ್ರ ಬೇಕಾ ಏನೇ ಇದ್ರು ಕಾಲ್ ಹಿಡ್ದೋ ಕೈ ಹಿಡ್ದೋ ಹಂಗಲ್ಲ ಅಂದ್ಬಿಟ್ಟು ಏನೋ ಹೇಳ್ಕೊಂಡ್ಬಿಡ್ತೀವಿ. ಬಟ್ ನಾವು ತಂದೆ ಮುಂದೆ ಹಂಗೆಲ್ಲ ಮಾತಾಡಕ್ ಆಗಲ್ಲ. ಅದಾಗಲ್ಲ ಅಂದ್ರೆ ಐ ಡೋಂಟ್ ನೋ ವೈ, ನಾವೇನಿಕ್ ಆ ತರ, ನಮ್ಗೇನಿಕ್ ಆ ಮೆಕ್ಯಾನಿಸಮ್ ಇದೆ ಅಂತಾನು ಗೊತ್ತಿಲ್ಲ ನಮ್ ಹುಡುಗರಿಗೆ. ಸೊ ನನ್ ಮೇನ್ ಆ ಪಾಯಿಂಟೇ ತುಂಬಾ ರಿಲೇಟ್ ಆಗಿದ್ದು. ಒಂದ್ ಅಪ್ಪ ಮಗಂದ್ ಬಾಂಡು. ಸುಖಿಭಾವ ಆಕ್ಚುಲಿ ಸುಖಿಭಾವ ಮೂವಿಯಲ್ಲಿ ಮೇನ್ ಅಪ್ಪ ಮತ್ತೆ ಮಗನ್ ಒಂದು ಬಾಂಡ್ ಇದೆ. ಹೆಂಗೆ ಅಪ್ಪ ಮಗನ್ಗೋಸ್ಕರ, ಮಗ ಅಪ್ಪನ್ಗೋಸ್ಕರ ಮೀಟ್ ಮಾಡ್ಬೇಕು ಅಂತ ಕಾಯ್ತಾ ಇರ್ತಾನೆ. ಸೊ ಅಪ್ಪನೂ ಎಲ್ಲಿ ಹೋಗಿದ್ದಾರೆ, ಅವರು ಕಾಯ್ತಾ ಇದಾರ ಇಲ್ವಾ. ಸೊ ಆ ತರ ಒಂದು ಇದು. ಯಾಕಂದ್ರೆ ನಾವು ಶೂಟ್ ಮಾಡ್ತಾ ಇರುವಾಗೂ ಅಷ್ಟೇ, ನಂದೇ ಹೇಳಿದ್ರೆ ನನ್ ಎಷ್ಟೋ ವರ್ಷ ಆಗೋಯ್ತು ನಮ್ಮ ಡ್ಯಾಡಿನ ಹಾಗೆ ಮಾಡಿ. ಮೋಸ್ಟ್ಲಿ ನಾನು ಸ್ಕೂಲಲ್ಲಿ ಇದ್ದಾಗ ನನ್ ಡ್ಯಾಡೀಸ್ ಫೇವ್ರೇಟ್, ನಾನ್ ಡ್ಯಾಡೀಸ್ ಫೇವ್ರೇಟು, ಬಟ್ ಐ ಆಮ್ ಅ ಮಮ್ಮೀಸ್ ಬಾಯ್, ಆಯ್ತಾ. ಸೊ ಆತರ ಹಂಗಿದ್ದು ನಾನ್ ಚಿಕ್ಕ ವಯಸ್ಸಿಂದ ಬರ್ರಿ ತಂದೆ ಜೊತೆನೆ ತುಂಬಾ ಕಾಲ ಕಳ್ದಿರತ್ತ. ಬಟ್ ಇವಾಗ ನಾವು ಬೆಳೀತಾ ಏನೇ ಇದ್ರು, ಇವಾಗ ಅವ್ರು ಬಂದ್ರ ಏನಾರ ಕೇಳಿದ್ರೆ ಅದಕ್ಕೆ ಒಂದು ಉತ್ತರ ಕೊಟ್ಟ ಅವ್ರ ಮುಂದೆ ನಾವು ಕೂತ್ಕೊಳ್ಳಲ್ಲ, ಹೊರಟ್ಬಿಡೋದು ಏನೋ ಹಿಂಗೆ ನಡೀತಾ ಇರೋದು. ಸೊ ನಾವು ಆ ಸೀಕ್ವೆನ್ಸ್ ಶೂಟ್ ಮಾಡ್ತಾರಾಗ ನಂಗೆ ಆಕ್ಚುಲಿ ವಿತೌಟ್ ಇವನ್ ಯೂಸಿಂಗ್ ಗ್ಲಿಸರಿನ್ ನನ್ ಅದು ತುಂಬ್ಕೊಂಡ್ಬಿಡಿತಂಗೆ. ಐ ಸ್ಟಾರ್ಟೆಡ್ ಫೀಲಿಂಗ್ ಲೈಕ್ ದಟ್. ರವಿಶಂಕರ್ ಸರ್ ಅವರು ನನ್ನ ತಂದೆ ಕ್ಯಾರೆಕ್ಟರ್ ಮಾಡಿರೋದು. ಸೊ ಆ ತರ ಜನ ರಿಲೇಟ್ ಆಗ್ತಾರೆ, ಮಕ್ಕಳು ಅಂದ್ರೆ ಗಂಡ್ ಮಕ್ಳು ತುಂಬಾ ರಿಲೇಟ್ ಆಗ್ತಾರೆ ಅಂತ. ನಿಮ್ಗೆ ಯಾವ ಫ್ಯಾಕ್ಟರ್ ನಿಮ್ಗೆ ಈ ಸಿನಿಮಾ ನಾನು ಮಾಡ್ಬೇಕು ಅನ್ಸುತ್ತೆ? ಬಿಕಾಸ್ ಇದು ನಿಮ್ಮ 2ನೇ ಸಿನಿಮಾ. ಥಿಂಕ್ ಇನ್ನೊಂದು ಸಿನಿಮಾ ಕೂಡ ರಿಲೀಸ್ಗೆ ರೆಡಿ ಇದೆ, ಕ್ಯಾಲೆಂಡರ್. ಅಂಡ್ ಗಣೇಶ್ ಸರ್ ಜೊತೆ ಒಂದು ಸಾಂಗ್ ಅಲ್ಲಿ ಕಾಣಿಸ್ಕೊಂಡಿದ್ರಿ. ಐ ಥಿಂಕ್ ಅದು ಕೂಡ ತುಂಬಾ ಅಪ್ರಿಸಿಯೇಷನ್ ಬಂದಿತ್ತು ನಿಮ್ಗೆ, ತುಂಬಾ ಚೆನ್ನಾಗಿ ಕಾಣ್ತಿದ್ದೀರ ಅಂತ. ಇದರಲ್ಲಿ ಒಂದು ನಿಮ್ಗೆ ಬಂದು ಕತೆ ಹೇಳಿದಾಗ ನಿಮ್ಗೆ ಯಾವ ಫ್ಯಾಕ್ಟರ್ ನಿಮ್ಗೆ ಒಂದು ಟಿಕ್ ಮಾರ್ಕ್ ಅನ್ನೋದು ಇರುತ್ತಲ್ಲ, ಇದು ನಾನು ಮಾಡ್ಲೇಬೇಕು ಅಂತ, ರೈಟ್ ಮಾರ್ಕ್ ಹಾಕೋದಕ್ಕೆ ಕಾರಣ ಏನು? ಸೊ ಯಾವಾಗೂ ಬಾಯ್ಸ್ ಲವ್ ತುಂಬಾ ಸ್ಟ್ರಾಂಗ್, ಅವರೇ ತುಂಬಾ ಜೆನ್ಯೂನ್ ಲಾಯಲ್ ಅಂತ ತೋರಿಸ್ತಾ ಇರ್ತಾರೆ. ಅದು ನಿಜ. ಇಲ್ಲ ನಾನು ಇದು, ಸೊ ಇದೇ ಒಂದು ಪ್ರಾಬ್ಲಮ್, ಬರೀ ಬಾಯ್ಸ್ ಜೆನ್ಯೂನ್ ಆಗಿರ್ತಾರೆ. ನಾನ್ ತುಂಬಾ ಬಾಯ್ಸ್ ಜೆನ್ಯೂನ್ ಅಂತ ಹೇಳಿಲ್ಲ, ಬಾಯ್ಸ್ ಲವ್ ಜೆನ್ಯೂನ್ ಅಲ್ಲ. ಇಲ್ಲ. ಸೊ ಸಮ್ ಟೈಮ್ ಇಬ್ರು ಜೆನ್ಯೂನ್ ಇರ್ತಾರೆ, ಗರ್ಲ್ಸ್ ಇದಾರೆ, ಬಾಯ್ಸ್ ಇದಾರೆ. ಅದೇ ಗರ್ಲ್ಸ್ ಅದನ್ನ ಯಾರ ಹತ್ರನೂ ಹೇಳ್ಕೊಡಲ್ಲ, ಅವ್ರು ಎಕ್ಸ್ಪ್ರೆಸ್ ಮಾಡ್ಕೊಡಲ್ಲ. ಬಾಯ್ಸ್ ಬಂದ್ಬಿಟ್ಟು ಅವ್ರು ಬ್ರೇಕಪ್ ಆಗಿದ ತಕ್ಷಣ ಇಡೀ ಫ್ರೆಂಡ್ ಗ್ರೂಪ್ಗೆ ಹೇಳ್ಬಿಟ್ಟಿರ್ತಾರೆ, ಮಗ ಅವಳು ನನ್ಗೆ ಹಿಂಗ್ ಮಾಡ್ಲ ಅಂತ. ಅದರಿಂದ ಅದೇನಾಗುತ್ತೆ, ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಬಾಯ್ಸ್ ಅವ್ರ ಸೈಡ್ ಜಾಸ್ತಿ ಎಕ್ಸ್ಪೋಸ್ ಆಗುತ್ತೆ. ಗರ್ಲ್ಸ್ ಬಂದು ಅವ್ರು ತುಂಬಾ ಒಂದು ಲಿಮಿಟೆಡ್ ಸರ್ಕಲ್ ಅಲ್ಲಿ ಮಾತ್ರ ಶೇರ್ ಮಾಡ್ಕೊಂತಾರೆ. ಸೊ ನನ್ನ ಸರೌಂಡಿಂಗ್ ಅಲ್ಲಿ ನಾನು ತುಂಬಾ ಫ್ರೆಂಡ್ಸ್ ನ ನೋಡಿದೀನಿ, ಅವ್ರು ಎಷ್ಟು ಲಾಯಲ್ ಆಗಿದ್ರು, ಅವ್ರು ಒನ್ ಸೈಡ್ ಲವ್ ಇದ್ರು ಅವರು ಚೀಟ್ ಆಗಿದ್ದಾರೆ, ನಾನು ತುಂಬಾ ನೋಡಿದ್ದೀನಿ. ಸೊ ಈ ಕ್ಯಾರೆಕ್ಟರ್ ಅಲ್ಲಿ ಏನ್ ನಾನ್ ತಾರಾ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಹೆಂಗೆ ಅಂದ್ರೆ ನಾನು ಲವ್ ನ ಹೆಂಗೆ ಎಷ್ಟು ರೂಟೆಡ್ ಆಗಿ ನಾನು ಇದ್ದೀನಿ, ಲಾಯಲ್ ಇದ್ದೀನಿ. ಲೈಕ್ ಒನ್ ಸೈಡ್ ಇದ್ರು ನಾನು ಕನ್ಫ್ಯೂಸ್ ಆಗ್ಬಿಟ್ಟು ಹೇಳಿ.
ಸೊ ಇದ್ರಲ್ಲಿ ಬಂದ್ಬಿಟ್ಟು ಹುಡ್ಗಿನೂ ಲಾಯಲ್ ಆಗಿರ್ಬೋದು, ಅವರು ಲವಲ್ ರೂಟೆಡ್ ಆಗಿರ್ಬೋದು ಅಂತ ತೋರಿಸಿರೋದಕ್ಕೆ ನನ್ಗೆ ಅದರಿಂದ ನನಗೆ ತುಂಬಾ ಇಷ್ಟ ಆಗಿದ್ದು, ಕನೆಕ್ಟ್ ಆಗಿದ್ದು. ಮ್ಯಾಮ್ ನಿಮ್ಗೆ ಏನು ಇಷ್ಟ ಆಗಿದ್ದು, ಯಾಕೆ ನಾನು ಈ ಸಿನಿಮಾ ಮಾಡಬೇಕು ಅಂತ ಅನ್ಸಿದ್ದು? ಸೊ ನಂಗೆ ಬಂದ್ಬಿಟ್ಟು ಪಾತ್ರದಲ್ಲಿ ಒಂದು ಡೆಪ್ತ್ ಇದೆ ನನ್ನ ಕ್ಯಾರೆಕ್ಟರ್ ಅಲ್ಲಿ. ಸೊ ಎಲ್ರಿಗೂ ಕೂಡ ಲವ್ ಸಿಕ್ರೇನೆ ಅದು ನಮ್ ಖುಷಿ ಅನ್ನೋದ್ ತರ ಇರುತ್ತೆ. ಸೊ ಕೆಲವೊಂದ್ ಟೈಮ್ ಸ್ಯಾಕ್ರಿಫೈಸ್ ಅಲ್ಲೂ ಕೂಡ ಖುಷಿ ಇದೆ. ಅದ್ ಸ್ಯಾಕ್ರಿಫೈಸ್ ಮಾಡಿದ್ಮೇಲೂ ಕೂಡ ದೇವ್ರು ನಮಗೆ ಇನ್ನೊಂದು ಆಪ್ಷನ್ ನ ತುಂಬಾ ಚೆನ್ನಾಗಿ ಬರ್ದಿರ್ತಾರೆ. ಸೊ ಅದನ್ನ ಚೆನ್ನಾಗಿ ತೋರಿಸಿದ್ದಾರೆ ಇದ್ರಲ್ಲಿ. ಸ್ಯಾಕ್ರಿಫೈಸ್ ಕೂಡ ಲವ್ವೇ, ಬಟ್ ಅದು ನಾನು ನೆಕ್ಸ್ಟ್ ಲವ್ ಬಂದಾಗ ಅದು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ಕೂಡ ಲವ್ವೇ. ಸೊ ಆ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಸೊ ನಂಗೆ ಅದು ಪಾಯಿಂಟ್ ಇಷ್ಟ ಆಯ್ತು. ಸರ್ ನಿಮ್ ಪಾತ್ರ ಐ ಥಿಂಕ್ ಈ ಎರಡೂ ಪಾತ್ರಗಳ ಜೊತೆ ಬಿಹೇವ್ ಮಾಡುವಂತ ರೀತಿ ಬೇರೆ ಇರುತ್ತಲ್ವಾ? ಹೌದು. ಅಂದ್ರೆ ಬಿಕಾಸ್ ಅವರು ಚೈಲ್ಡ್ಹುಡ್ ಇಂದ ಗೊತ್ತಿರುವಂತಹ ಪಾತ್ರ, ಅವ್ರ ಜೊತೆ ನೀವು ಬಿಹೇವ್ ಮಾಡೋ ವೇ ಡಿಫ್ರೆಂಟ್ ಇರುತ್ತೆ. ಈ ಪಾತ್ರ ಎಂಟರ್ ಆದಾಗ ಅವ್ರ ಜೊತೆ ನೀವು ಬಿಹೇವ್ ಮಾಡೋ ಸೀಕ್ವೆನ್ಸ್ ಆಗಿರ್ಬೋದು, ಅಲ್ಲಿ ಇರುವಂಥ ಎಮೋಷನ್ಸ್ ಬೇರೆ ಇರುತ್ತೆ. ಸೊ ಹೆಂಗೆ ಅದು ಹೆಂಗೆ ಕನೆಕ್ಟ್ ಆಗುತ್ತೆ? ಆಸ್ ನೀವೇ ಹೇಳ್ದಂಗೆ ಹುಡುಗರಿಗೆ ಹೆಂಗೆ ಕನೆಕ್ಟ್ ಆಗುತ್ತೆ ಇದು? ಸರ್ ಕಾಂಟ್ರಾಕ್ಟ್ ತುಂಬಾ ಕಾಂಟ್ರಾಸ್ಟ್ ಇದೆ ಹೌದು, ಸರ್. ಹೌದು. ಇವ್ರ ಅಂದ್ರೆ ನಾನು ಅವ್ರ ಜೊತೆ Character. ಇದ್ದಾಗ ಏನೋ ಸ್ಕ್ರೀನ್ ಶೇರ್ ಮಾಡ್ತಾ ಹೌದು. ಇರುವಾಗ ಅವಾಗಿರೋ ಇದು ಬೇರೆ, ಅಂದ್ರೆ ಆ ಫ್ಲೇವರ್, emotions ಆ ಬೇರೆ. ಇಮೋಷನು ಬೇರೆ, Yes. ಅಂಡ್ ಆ ಕನೆಕ್ಟಿವಿಟಿನೂ ಬೇರೆ, ಹ್ಮ್. ಆ ಬಾಂಡೇ ಬೇರೆ. ಅಂಡ್ ಅಗೇನ್ ವೆನ್ ಇಟ್ ಕಮ್ಸ್ ಟು ತಾರಾ, ಅವಾಗ ಆ ಬಾಂಡ್ ಬೇರೆ ಬೇರೆ. ಅಂದ್ರೆ ನಾನು ನಿಮ್ಗೆ ಏನಕ್ಕೆ ಹೇಳ್ತಾ ಇಲ್ಲ ಅಂದ್ರೆ ನೀವು ಸಿನಿಮಾ ನೋಡಿ ಅಂತ ನಾನು ಅದಕ್ಕೆ ಹೇಳಕ್ ಮೋರ್ ಆಫ್ ಬಿಟ್ಕೊಡಕ್ ಫ್ರೆಂಡ್ಶಿಪ್ ನನಗೆ ಇರುತ್ತಲ್ವಾ? ಇದು ಬರ್- ಐ ಥಿಂಕ್ ವಿತ್ ತಾರಾ ಅನ್ನೋ ಪಾತ್ರ ಇಟ್ಸ್ ಮೋರ್ ಆಫ್ ಫ್ರೆಂಡ್ಶಿಪ್ ತರದ್ ಇರುತ್ತಾ? ನೋ, ಯು ಕಾಂಟ್ ಟೆಲ್ ಫ್ರೆಂಡ್ಶಿಪ್ ಸರ್, ಯು ಕಾಂಟ್ ಟೆಲ್ ಫ್ರೆಂಡ್ಶಿಪ್. Mostly ತುಂಬಾ actually ನೋಡ್ಬೇಕು ಸರ್. Actually ನೋಡ್ಬೇಕು. ಓಕೆ ಮೇನ್ ಇರೋದು ಅದೇ. ಓಕೆ ಐ ಥಿಂಕ್ ಅದು ಹೆಂಗ್ ಗೊತ್ತಾ ಸರ್, ಇವಾಗ ಅವಾಗ್ಲೂ ಅವ್ರು ಹೇಳ್ತಾ ಇದ್ರಲ್ಲ ಈ ತರ ಹುಡುಗಿರ ಪ್ರೀತಿ, ಸೊ ಆ ತರನೇ ವುಮೆನ್ಸ್ ಲವ್ ಇಸ್ ಗ್ರೇಟರ್ ದನ್ ಅ ಮ್ಯಾನ್ಸ್ ಲವ್. ಕಮಿಂಗ್ ಫ್ರಮ್ ಅ ಮ್ಯಾನ್, ಹೌದು. ಇದು ಏನೋ ಮಾಡ್ತಾ ಇದ್ದೀರಾ? ಅಲ್ಲ. ಡೆಫಿನೆಟ್. ಕಮಿಂಗ್ ಫ್ರಮ್ ಅ ಮ್ಯಾನ್, ಯಾಕಂದ್ರೆ ನೀವು ನೋಡಿ ಹೆಣ್ಮಕ್ಳು ಇವನ್ ಆಫ್ಟರ್ ದೇ ಆರ್ ಮದರ್ಸ್ ಅಂಡ್ ಆಲ್, ದೇ ಹ್ಯಾವ್ ದಟ್ ಕೇರ್ ಅವ್ರು. ಬಟ್ ನಾವು ಹುಡುಗರ್ಗೂ ನಮಗೂ ಇರುತ್ತೆ, ಬಟ್ ನಾವು ತೋರ್ಸ್ಕೊಳಕ್ ಆಗಲ್ಲ, ನಮಗ್ ಬರಲ್ಲ. ವಿ ಆರ್ ನಾಟ್ ಡಿಸೈನ್ಡ್ ಲೈಕ್ ದಟ್. ಮೋಸ್ಟ್ಲಿ ಮೇಲ್ ಫಿಮೇಲ್ ಆ ಇದ್ರಲ್ಲಿ ಇಟ್ಸ್ ಲೈಕ್ ದಟ್. ಸೊ ನಾನು ನಿಮ್ಗೆ ಇವ್ರಿಬ್ರದು ಪಾತ್ರದಲ್ಲಿ ನಾನು ಇವ್ರು ಕರೆಕ್ಟಾ ಅಥವಾ ಇವ್ರು ಕರೆಕ್ಟಾ ಅಥವಾ ಇವ್ರು ಚೆನ್ನಾಗಿದಾರಾ ಇಲ್ಲ ಅಥವಾ ಇವ್ರು ಚೆನ್ನಾಗಿದಾರಾ ಅಂತ ನಾನು ಏನು ಹೇಳಲ್ಲ, ಯಾಕಂದ್ರೆ ಸಿನಿಮಾ ನೋಡ್ಬೇಕು ನೀವು. ಅದಕ್ಕೆ ಐ ಥಿಂಕ್ ಇವ್ರ ಮ್ಯಾಮ್ ಒಂದು ಮಾತು ಹೇಳಿದ್ರು. ಐ ಥಿಂಕ್ ಹುಡುಗಿರ್ ಪರ್ಸ್ಪೆಕ್ಟಿವ್ ಅಲ್ಲಿ ಲವ್ ಅನ್ನೋದನ್ನ ತುಂಬಾ ಕಡಿಮೆ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಅಂತ. ಸೊ ಆ ಪಾಯಿಂಟ್ ಅಲ್ಲಿ ಐ ಥಿಂಕ್ ಅವ್ರು ಹೇಳಿದ ಪಾಯಿಂಟ್ ಇದಕ್ ಮೇನ್ ಥೀಮ್ ಆಫ್ ದ ಸಿನಿಮಾ ಇರುತ್ತೆ ಅಂತೀರಾ ನಿಮ್ ಪ್ರಕಾರ? ಕರೆಕ್ಟ್ ಆಗಿ ಹೇಳಿದ್ರು. Correct. ಅವ್ರು ಹೇಗೆ ಅದು ಲವ್ ರೂಟೆಡ್ ಆಗಿ ಅವ್ರು ಹೇಗೆ ಒಂದ್ ಲಾಯಲ್ಟಿ ಅಂದಾಗ ಒಂದ್ ವಿಮೆನ್ ಏನಾದ್ರು ಅವ್ರ ಮನಸ್ಫೂರ್ತಿಯಾಗಿ ಕೊಟ್ರೆ ಅದು ಸಾಯೋ ತನಕ ಮರೆಯೋದಕ್ ಆಗೋದಿಲ್ಲ. ಆ ತರ ಅವಳು ಡೆಡಿಕೇಟೆಡ್ ಆಗಿರ್ತಾಳೆ ಒಂದ್ ಮೆನ್ಗೋಸ್ಕರ ಅಂತ ಹೇಳಿ ತೋರಿಸಿ. ಐ ಥಿಂಕ್ ಸಿನಿಮಾದಲ್ಲಿ ಲವ್ ಸ್ಟೋರಿ ಹೊರತಾಗಿ ಏನೆಲ್ಲ ಇದೆ. ಐ ಥಿಂಕ್ ನಿಮ್ದೊಂದು ಟ್ರಾವೆಲ್ ಇದೆ ಒಂದು ಸಾಂಗ್ ಅಲ್ಲಿ ಒಂದ್ song. ನೋಡ್ತಿರ್ಬೇಕಾದ್ರೆ. ಅಂದ್ರೆ ಒಂದು ಏಕಾಂತತೆನ ಬಯಸಿ ಹೋಗುವಂಥದ್ದು ಇರ್ಬೋದು, ಅಥವಾ ಒಂದು ಪ್ರೀತಿನ ಹುಡುಕಿ ಹೋಗುವಂತ ಜರ್ನಿ ಇರ್ಬೋದು. ಅದು ನಮ್ಗೆ ಸಾಂಗ್ ಅಲ್ಲಿ ಅದು ಎಕ್ಸಾಕ್ಟ್ಲಿ ಏನು ಅಂತ ಗೊತ್ತಾಗ್ತಿಲ್ಲ, ಬಟ್ ಅದು ಯಾವ ಥರದ ಜರ್ನಿ ಇರುತ್ತೆ ನಿಮ್ದು? ಸರ್ ಅದು ಹೀರೋಗೆ ರಿಯಲೈಸ್ ಆಗಿ, ವೈಭವ್ಗೆಲ್ಲ ರಿಯಲೈಸ್ ಆಗುತ್ತೆ. ಆ ರಿಯಲೈಸ್ ಆಗಿ ಅವ್ನು ಇವಾಗ ಏನು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಾನು ಐ ಹ್ಯಾವ್ ಟು ಗೋ ಸರ್ಚ್ ಅನ್ಬಿಟ್ಟು ನಾನು ಹುಡುಕ್ಲೇಬೇಕು ಅನ್ಬಿಟ್ಟು ಹುಡ್ಕೊಂಡು ಹೋಗೋ ಟೈಮಲ್ಲಿ ಬರೋ ಅಂತ ಹಾಡು. ಬಟ್ ಯಾರನ್ನು ಅಂತ ಹೇಳಲ್ಲ ನೀವು. ಯಾರನ್ನ ಅಂತ ಹೇಳಲ್ಲ. ಹೇಳಕ್ಕಾಗಲ್ವಲ್ಲ. ಸಿನಿಮಾ ನೋಡ್ಲಿ ಅಂತ ಸರ್. ನಿಜ ಅಲ್ಲ, ನನ್ಗೂ ಅದೇ ಕ್ಯೂರಿಯಸ್ ಆಗಿದೆ ಆ ಪಾಯಿಂಟ್ಸ್ ಎಲ್ಲ, ಅದಕ್ಕೆ ಹಂಗೆ ಕೇಳ್ತಿತ್ತು. ನಿಂಗೆ ಸಿನಿಮಾದಲ್ಲಿ ಈ ಪಾತ್ರಗಳಲ್ಲದೆ ಐ ಥಿಂಕ್ ತುಂಬಾ ಜನ ಇದ್ದಾರೆ. ಐ ಥಿಂಕ್ ರವಿಶಂಕರ್ ಸರ್ ಆಗಿರ್ಬೋದು, ಶೋಭರಾಜ್ ಸರ್ ಇದ್ದಾರೆ, ಐ ಥಿಂಕ್ ಇವರು ಗೌರವ್ ಶೆಟ್ಟಿ ಇದ್ದಾರೆ. ತುಂಬಾ ದೊಡ್ಡ ತಾರಾಗಣ. ಐ ಥಿಂಕ್ ಅದು ಫನ್ ಇರುತ್ತಾ ಅಥವಾ ಇನ್ನೊಂದು ಬೇರೆ ತರದ್ದು ಏನಾದ್ರು? ಸರ್ ಕ್ರೇಜಿ ಫನ್ ಇದೆ ಸರ್. ನೀವು ಅಂದ್ರೆ ಇವಾಗ ಒಂದಷ್ಟು ಬಾರ್ ಎಪಿಸೋಡ್ಸ್ ಇದೆ, ಬಾರಲ್ಲಿ ನಡೆಯೋ ಒಂದಷ್ಟು ಎಪಿಸೋಡ್ಸ್. ಅಲ್ಲಿ ಇವರು ಸಿದ್ದು ಮಂಡ್ಯ ಅವ್ರಿದ್ದಾರೆ, ಅವರು ಮತ್ತೆ ತುಕಾಲಿ ಸಂತು ಅವರು. ಆ ಕಾಮಿಡಿ ಹೆಂಗಿದೆ ಅಂದ್ರೆ ಸರ್, ಸರಿ ಓಕೆ ಈ ಕಾಮಿಡಿ ಓಕೆ ಜನ ನಕ್ಕದ್ರು ಆಯ್ತು, ಇದು ಮುಗಿದ್ರೆ ನೆಕ್ಸ್ಟ್ ಇನ್ನೊಂದ್ ಬ್ಯಾಚ್ ರೆಡಿ ಆಗಿರುತ್ತೆ. ಗೌರವ್ ಮತ್ತೆ ನಿಖಿಲ್ ಅಂಡ್ ಸಂತು ಇವ್ರದ್ದು ಒಂದ್ ಬ್ಯಾಚ್. ಇದ್ ಎರಡು ಬಿಟ್ರೆ ನನ್ ಜೊತೆ ಜಗ್ಗಿ ಅವ್ರು ಇರ್ತಾರೆ. ಅವ್ರು ಸ್ಟಾರ್ಟ್ ಇಂದ ಎಂಡ್ ವರ್ಗೂ ಕಾಮಿಡಿನೇ. ಯಾಕಂದ್ರೆ ಸ್ಕೂಲ್ ಪೋರ್ಷನ್ ಅಲ್ಲೂ ಅಷ್ಟೇ, ಸ್ಕೂಲ್ ಪೋರ್ಷನ್ ಅಲ್ಲೂ ಜಗ್ಗಿ ಅವ್ರ ಕ್ಯಾರೆಕ್ಟರ್ ಒಬ್ರು ಚಂದನ್ ಅಂತ ಇದಾರೆ, ಅವ್ರು ಮಾಡಿದ್ದಾರೆ. ಸೊ ನಂದು ವೈಭವ್, ತಾರಾ ಅಂಡ್ ಜಗ್ಗಿ ಅವ್ರದ್ದು 3 ಜನದೂ ಚೈಲ್ಡ್ಹುಡ್ ಆ ಬಾಂಡ್ ಇದೆಯಲ್ಲ, ಅದ್ ಹಂಗೆ ದೊಡ್ಡವ್ರ ಜೊತೆನೂ ಕ್ಯಾರಿ ಮಾಡಿದ್ದಾರೆ. ಸೊ ಅವ್ರು ಚಿಕ್ಕ ವಯಸ್ಸಲ್ಲೂ ನೋಡಿದ್ರು ಜಗ್ಗಿ ಸೇಮ್ ಅವಾಗ ಏನಿರ್ತಾರೋ ಸ್ಕೂಲಲ್ಲಿ ಅದೇ ಕ್ಯಾರೆಕ್ಟರ್. ಆಕ್ಚುಲಿ ಇನ್ನ ಜಾಸ್ತಿ ಆಗ್ಬಿಟ್ಟಿರ್ತಾರ, ದೊಡ್ಡವರಾದಾಗ ಇನ್ನ ಡಬಲ್ ಆಗ್ಬಿಟ್ಟಿರ್ತಾರೆ. ಸೊ ಕ್ರೇಜಿ. ನಂಗೆ ವಿ ಹ್ಯಾವ್ ಟು ಆಕ್ಚುಲಿ ವಾಚ್ ಔಟ್ ಫಾರ್ ಜಗ್ಗಿ ಸರ್.
ಏಜ್ ಕಾಮಿಡಿ ಜೋರಾಗಿರುತ್ತೆ. ಸೊ ನೈಸ್. ನಿಮ್ದು ಯಾರ ಜೊತೆ ಇನ್ನೂ ಪೋರ್ಷನ್ಸ್ ಇದೆ ಅಂದ್ರೆ ಶೋಭರಾಜ್ ಸರ್ ಜೊತೆ ಅಥವಾ ಇಲ್ಲ, ರವಿಶಂಕರ್ ಸರ್ ನನ್ನದು ಜೊತೆ? ಯಾರ ಜೊತೆ ಇಂಟ್ರಡಕ್ಷನ್ ಜಾಸ್ತಿ ಇವ್ರ ಜೊತೆ ಓನ್ಲಿ ಹೀರೋ ಅಷ್ಟೇ. ಹೀರೋಯಿನ್ ಸೋಲೋ. ಹೀರೋ ಅಂಡ್ ಹೀರೋಯಿನ್ ಅದೇ ಮರ್ತೇ ಬಿಟ್ಟಿದ್ರೆ. ವಿಯಾನ್ಶಿ ಜೊತೆ ಜಾಸ್ತಿ ಇರೋದು, ಹೀರೋಗಿಂತ ಜಾಸ್ತಿ ಅವ್ರ ಜೊತೆ. ಇವಾಗ ಎಲ್ಲ ಎಲ್ಲ ಲೇಟ್ ರಿಯಲೈಸೇಷನ್. ಮಾರ್ನಿಂಗ್ ಇಂದ ಮತ್ತೆ ಅವ್ರು ಕೇಳಿದ್ರೆ ಇನ್ನೂ 10 ಗಂಟೆ ಆದ್ರೂ ಸರ್ ಇಂಟರ್ವ್ಯೂ ಕೊಡ್ತೀನಿ ಅಂತಿದ್ರೆ. ಟಿಲ್ 10 ಇವತ್ತೇ ಮುಗಿಸ್ಬಿಡೋಣ ಅಂತ. Till 10. Okay, let's continue. ಎಸ್ ಆಗ್ಲೂ ಮಾತಾಡ್ತಿದ್ರೆ. ನೋಡಿ ಓಕೆ. ನಿಮ್ಮ ಸೀಕ್ವೆನ್ಸ್ ಗಳೆಲ್ಲ ಇನ್ನೂ ಯಾರ ಜೊತೆ ಇದೆ, ಇನ್ನೂ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡಿದೀರಾ? ನಂದು ಶೋಭರಾಜ್ ಸರ್ ಜೊತೆ ಅವ್ರು ಹಾ, ನಮ್ಮ ಹಾ. ತಂದೆಯಾಗಿ ಪಾತ್ರ ಮಾಡಿದ್ದಾರೆ. ಅವ್ರದ್ದೇನು ಇದ್ರಲ್ಲಿ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಫಸ್ಟ್ ನಾವು ಶೋಭರಾಜ್ ಸರಿಗೆ ನೋಡಿದ ತಕ್ಷಣ ನಮ್ಗೆ ಬರೋದು ವಿಲನ್ ಆ ತರ. ಇದ್ರಲ್ಲಿ ಟೋಟಲಿ ಕಂಪ್ಲೀಟ್ ಅವ್ರ ಫಾದರ್ ಕ್ಯಾರೆಕ್ಟರ್ ನೋಡ್ತೀರ. ಸೊ ಒಂದ್ ಮಗಳಿಗೆ ಅವ್ರು ಎಷ್ಟು ಪ್ರೀತಿ ಮಾಡ್ತಾರೆ, ಅವ್ರ ಮಗಳಿಗೋಸ್ಕರ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಐ ಥಿಂಕ್ ಅದು ಕೂಡ ಕಂಪ್ಲೀಟ್ ಕಾಂಟ್ರಾಸ್ಟ್ ಅನ್ಸುತ್ತೆ. ಅವ್ರ ಆ ತರದ ಪಾತ್ರ ತುಂಬಾ ಕಡಿಮೆ ಮಾಡಿದ್ದಾರೆ ಅದಕ್ಕೆ ಹೇಳಿದೆ ಫಸ್ಟ್ ಅಲ್ಲಿ ಅವ್ರಿಗೆ ನಾವ್ ಯಾವಾಗ್ಲೂ ಇಮ್ಯಾಜಿನ್ ಮಾಡಿದಾಗ ಏನೋ ಒಂದು ವಿಲನ್ ಆ ತರ. ಹೌದೌದು. ಬಟ್ ಇಲ್ಲಿ ಅವ್ರು ಒಂಥರ ಫಾದರ್ ಕ್ಯಾರೆಕ್ಟರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ರು. ಹೆಂಗಿತ್ತು ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದು? ಅವ್ರ ಸ್ಟಾರ್ಟಿಂಗ್ ಏನ್ ಗೊತ್ತಾ, ನನ್ ಫಸ್ಟ್ ಹೋಗುವಾಗ ವಾಸ್ ನರ್ವಸ್. ತುಂಬಾ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಆರ್ಟಿಸ್ಟ್, ಅಷ್ಟು ಹಿರಿಯ ನಟ ಅವ್ರು. ಹೌದು. ಸೊ ಅವ್ರ ಜೊತೆ ಹೋಗಿ ನಾನು ಕುತ್ಕೊಂಡೆ. ಫಸ್ಟ್ ಲೈನ್ ಹೇಳುವಾಗ ಸರ್ ಅಂತ ಹೇಳಿ ಅವ್ರು ತಡಿಯಮ್ಮ ನೀನ್ ಆರಾಮಾಗಿರು, ಏನಿಲ್ಲ ಕಂಫರ್ಟ್ ಮಾಡಿದ್ರು ಫಸ್ಟ್. ಓಕೆ ಈ ತರ ಮಾಡೋಣ, ಇಂಪ್ರವೈಸು ಅಲ್ಲೇ ಮಾಡ್ಬಿಟ್ರು ಅವ್ರು, ಈ ತರ ಮಾಡೋಣ ನೀನ್ ಈ ತರ ಮಾಡು ಅಂತ. ಸೊ ಅಷ್ಟು ಚೆನ್ನಾಗಿ ಬಾಂಡ್ ಕ್ರಿಯೇಟ್ ಮಾಡಿದ್ರು ಅವ್ರು. ನಾನು ಆಲ್ಮೋಸ್ಟ್ ನೋಡಿದೀನಲ್ಲ, ಇವ್ರಾಗ್ಲಿ ಅಥವಾ ಯಾರು ನಮ್ ಸೆಟಲ್ ಬಂದಿರುವಂತ ಎಲ್ಲಾ ಹಿರಿಯ ನಟರು ಕೂಡ ಫಸ್ಟ್ ನಮ್ಮನ್ ಕಂಫರ್ಟ್ ಮಾಡ್ತಾರೆ. ಸೊ ಅದೊಂಥರ ನಂಗೆ ತುಂಬಾ ಟಚ್ ಆಗುತ್ತೆ ಅದ್ ನೋಡಿದ ತಕ್ಷಣ. ಲೈಕ್ ಅವ್ರಿಗೆ ಒಂಥರ ನಾವು ಹಿರಿಯ ನಟರು ಹಿಂಗೆ ಇರ್ಬೇಕು ಆ ತರ ಇಲ್ಲ, ತುಂಬಾ ಚೆನ್ನಾಗಿ ಎಲ್ರಿಗೂ ಕ್ಯಾರಿ ಮಾಡ್ಕೊಂಡು ಒಂದ್ ಫ್ಯಾಮಿಲಿ ತರ ತಗೊಂಡು ಹೋದ್ರು. ಸೊ ಅದು ತುಂಬಾ ಇಷ್ಟ ಆಯ್ತು ನಂಗೆ. ಸರ್ ಐ ಥಿಂಕ್ ನಿಮ್ದು ಹಂಗಿದ್ರೆ ಶೋಭರಾಜ್ ಸರ್ ಸೀಕ್ವೆನ್ಸ್ ಇದೆ ಸರ್. ನಾನು ಶೋಭರಾಜ್ ಸರ್ ಜೊತೆನೂ ಸೀಕ್ವೆನ್ಸ್ ಇದೆ, ರವಿಶಂಕರ್ ಸರ್ ಜೊತೆನೂ ಇದೆ, ರವೀಂದ್ರನಾಥ್ ಸರ್ ಇದಾರೆ ಅವ್ರ ಜೊತೆನೂ ಇದೆ. ನಂದು ಆಲ್ಮೋಸ್ಟ್ ಎಲ್ಲಾರ ಜೊತೆ ಇದೆ ಸರ್. ಎಲ್ಲಾರ ಜೊತೆ. ಶೋಭರಾಜ್ ಸರ್ ಜೊತೆ ಹೆಂಗಿರೋದು? ಕ್ರೇಜಿ ಆಗಿರುತ್ತೆ ಸರ್. ನಾನು ಅವ್ರದ್ದು ಓಂ ನಮಃ ಶಿವಾಯ ರಿಪೀಟ್ ಅಲ್ಲಿ ಓಡಿಸಿರೋ ಮೂವಿ ಸರ್ ಅದು. ನಮ್ಮ ಇದು ಒಂದು ಫ್ರೆಂಡ್ಸ್ ಒಂದು ಬ್ಯಾಚ್ ಜಯನಗರ್ ಅಲ್ಲಿ ಫ್ರೆಂಡ್ ಮನೇಲಿ ಗೊತ್ತಿರಂಗ್ ಒಂದು 20-25 ಜನ ಕುತ್ಕೊಂಡು ಆ ಮೂವಿ ನೋಡ್ತಾ ಇದೀವಿ. ಅದು ಬರೀ ನಾಟ್ ಸುಮ್ನೆ ಒಂದ್ಸಲಿ ನೋಡೋದಲ್ಲ. ಇವತ್ತು ಮಂಡೇನಾ, ಇವತ್ತು ನೋಡೋದು, ನಾಳೆ ಟ್ಯೂಸ್ಡೇ ತಿರ್ಗಾ ನೋಡೋದು, ವೆಡ್ನೆಸ್ಡೇ. ನಾವು ಬ್ಯಾಕ್ ಟು ಬ್ಯಾಕ್ ಮೋಸ್ಟ್ಲಿ ಒಂದು ತಿಂಗಳಲ್ಲಿ ದಿನ ಒಂದೊಂದ್ಸಲಿ ಒಂದು ಫುಲ್ ಮೂವಿ ನೋಡಿದೀವಿ ಓಂ ನಮಃ ಶಿವಾಯ. ಹೆಂಗಿರುತ್ತೆ ಆವಾಗ್ಲೇ ನಾನು ಫಿಕ್ಸ್ ಆಗಿದೆ ಸರ್. ನೆಕ್ಸ್ಟ್ ನಾನು ಆಕ್ಚುಲಿ ಮೂವಿ ಏನೋ ನೆಕ್ಸ್ಟ್ ಯಾವ್ದಾನ ಮೂವಿ ಮಾಡಿದಾಗ ಶೋಭರಾಜ್ ಸರ್ ಜೊತೆ ನಾನು ಆಕ್ಟ್ ಮಾಡ್ಬೇಕು ಅಂತ ಆಸೆ ತುಂಬಾ ಇತ್ತು. ಅಂಡ್ ಸುಖಿ ಬಾಬಾ ಆಯ್ತು, ಶೋಭರಾಜ್ ಸರ್ ಜೊತೆ ಆಕ್ಟ್ ಮಾಡಿದ್ದಾಯ್ತು. ಚೆಕ್ ಲಿಸ್ಟ್ ಚೆಕ್. ಅದು ಅಂದ್ರೆ ನರ್ವಸ್ನೆಸ್ ಇರೋದಾ? ನನ್ಗೆ ಆತರ ಐ ಆಮ್ ಕಂಫರ್ಟೇಬಲ್. ಎಸ್, ಸಿನಿಮಾ ಈಗ ರಿಲೀಸಿಗೆ ರೆಡಿ ಇದೆ. ಐ ಥಿಂಕ್ ಒಂದು ಶ್ರಮ ಇರುತ್ತೆ ಸಿನಿಮಾ ಅಂದಾಗ. ನಾವು ಅಷ್ಟು ಕಷ್ಟಪಟ್ಟು ಮಾಡಿರ್ತೀರ ಅನ್ನೋದು ಒಂದಾದ್ರೆ ಆಡಿಯನ್ಸ್ಗೆ ಡೆಫಿನೆಟ್ಲಿ ಇಷ್ಟ ಆಗುವಂಥ ಕಂಟೆಂಟ್ ಕೊಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಒಂದು ಡೆಫಿನೆಟ್ಲಿ ಇದೇ ಇರುತ್ತೆ. ಸೊ ಈ ಥರದ್ದು ಲವ್ ಸ್ಟೋರಿ ಅಥವಾ ನೀವು ಹೇಳಿದಾಗೆ ಟ್ರಯಾಂಗಲ್ ಲವ್ ಸ್ಟೋರಿ ಅಥವಾ ವಾಟ್ ಎವರ್, ಈ ಥರ ಲವ್ ಸ್ಟೋರಿಗೆ ಒಂದು ಸೆಟ್ ಆಫ್ ಆಡಿಯನ್ಸ್, ಯೂತ್ ಎಸ್ಪೆಷಲಿ ಕಾಯ್ತಾನೆ ಇರ್ತಾರೆ. ಸೊ ಆ ಥರದ್ದು ಯೂತ್ ಈ ಸಿನಿಮಾಗೆ ಬರಬೇಕಾದ್ರೆ ಏನೇನು ಎಕ್ಸ್ಪೆಕ್ಟ್ ಮಾಡಿ ಬರಬೇಕು ಅಂತ, ಏನು ಟೇಕ್ ಅವೇ ಇರುತ್ತೆ ಅಂತ ಹೇಳೋದಾದ್ರೆ? ಸರ್, ಗ್ರೇಟ್ ಕಾಮಿಡಿ, ಗ್ರೇಟ್ ಲೊಕೇಶನ್ಸ್. ಆ್ಯಕ್ಚುಲಿ ತುಂಬ ಕಲರ್ಫುಲ್ ಆಗಿ ಸಿನಿಮಾ ಕಾಣುತ್ತೆ. ಆ್ಯಂಡ್ ದ ವೇ ಸ್ಟೋರಿ ವೀವ್ ಆಗಿರೋದು, ಸ್ಟಾರ್ಟ್ ಟು ಎಂಡ್ ಸ್ಟೋರಿ ವೀವ್ ಆಗಿರೋದು, ನಮ್ಗೆ ಎಲ್ಲೂ ವಿ ಡೋಂಟ್ ಫೀಲ್ ಲೈಕ್ ಓಕೆ ಏನೋ ಸಮ್ವೇರ್. ಬಿಕಾಸ್ ನಾನು ಮೂವಿ ನೋಡಿದ್ದೀನಿ. ಸೊ ಇವ್ರು ನೋಡಿಲ್ಲ ಅನ್ಸುತ್ತೆ, ನಾನು ನೋಡಿದ್ದೀನಿ ಮೂವಿ ಆಲ್ರೆಡಿ. ಸೊ ನಮ್ಗೆ ಎಲ್ಲೂ ಸ್ಟಾರ್ಟ್ ಟು ಎಂಡ್ವರೆಗೂ ಯು ಡೋಂಟ್ ಫೀಲ್ ಓಕೆ ಇನ್ನೊಂದು 5 ನಿಮಿಷ ಆದ್ಮೇಲೆ ನೋಡೋಣ, ಇನ್ನೊಂದು 10 ನಿಮಿಷ ಸಮ್ವೇರ್. ಅಂದ್ರೆ ನಿಮ್ಮ ಅಟೆನ್ಷನ್ ಆ ಕಡೆ ಹೋಗಲ್ಲ. ಯಾಕಂದ್ರೆ ಯು ಆರ್ ಎಂಟರ್ಟೈನ್ಡ್ ಫ್ರಮ್ minute 1 to your 2 hours 22 minutes. ಮಜವಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಹಾಫ್ ಅಂತೂ ಲೈಕ್ ನಿಮ್ ಮೂವಿ ಮುಗ್ದೋಯ್ತಾ ಅಂತ ಅನ್ಸುತ್ತೆ ನಿಮಗೆ. ಬಿಕಾಸ್ ನನ್ಗೆ ಹಂಗೆ ಅನ್ಸಿದೆ ಪರ್ಸನಲಿ. ಐ ಡೋಂಟ್ ನೋ ಆಡಿಯನ್ಸ್ ಹೆಂಗೆ ತಗೊಂತಾರೆ ಅಂತ, ಬಟ್ ನನ್ಗೆ ಹಂಗೆ ಅನ್ಸಿದೆ. ಸೆಕೆಂಡ್ ಹಾಫ್ ಗೋಸ್ ಲೈಕ್ ದಿಸ್. ಸೊ ಅವರು ಸಿನಿಮಾ ನೋಡಿದಾಗ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇಬ್ರು ಹೀರೋ. ಸಿನಿಮಾ ನೋಡಿಲ್ಲ ಅವರು, ಬಟ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ಇವಾಗ ಸಿನಿಮಾ ಬಗ್ಗೆ. ಆಕ್ಟ್ ಮಾಡಿದಾರೆ. ಹೌದೌದು. ಅಂದ್ರೆ ನಾನು ಲಾಸ್ಟ್ ತುಂಬಾ ಕಂಪ್ಲೀಟ್ ಅಲ್ಲ ಆದ್ಮೇಲೆ ನಾನು ನೋಡಿದ್ದು. ಆಕ್ಚುಲಿ ನಾನು ಅವತ್ತು ಜೊತೆಗಿದ್ದೆ ಅನ್ಬಿಟ್ಟು ನೋಡಕ್ಕಾಯ್ತು. ಇಲ್ಲ ಅಂದ್ರೆ ಡೈರೆಕ್ಟರ್, ಪ್ರೊಡ್ಯೂಸರ್ ಎಲ್ಲ ಅವ್ರು ನೋಡ್ತಾರೆ. ಅವ್ರು ಆಬ್ವಿಯಸ್ಲಿ ಟೆಕ್ನಿಕಲ್ ವರ್ಕ್ ನಡೀತಾ ಇರುತ್ತಲ್ಲ, ಅವ್ರು ನೋಡ್ಲೇಬೇಕು, ಅವ್ರು ನೋಡಿರ್ತಾರೆ. ನಾನು ಅವತ್ತು ಅವ್ರ ಜೊತೆ ಇದ್ದೆ ಅನ್ಬಿಟ್ಟು ಹಂಗೆ ಐ ವಾಚ್ಡ್ ಇಟ್. ಸೊ ಮ್ಯಾಮ್, ಏನ್ ಹೇಳ್ತೀರಾ ನೀವು? ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಆಡಿಯನ್ಸ್ಗೆ ಏನ್ ಹೇಳ್ತೀರಾ?
ಸೊ ಫೆಬ್ರವರಿ 6th ನಮ್ಮ ಮೂವಿ ಸುಖೀಭವ ರಿಲೀಸ್ ಆಗ್ತಾ ಇದೆ. ಸೊ ಇದು ನೀವು ಸಣ್ಣ ಮಕ್ಳು ನೋಡೋದು, ದೊಡ್ಡ ಮಕ್ಳು ನೋಡೋದು ಆ ಥರ ಏನಿಲ್ಲ. ಸಣ್ಣ ವಯಸ್ಸಿಂದ ಹಿಡಿದು ವಯಸ್ಸಾದವರು ಕೂಡ ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಂಡು ನೋಡುವಂಥ ಮೂವಿ. ಯಾವುದೇ ಥರ ವಲ್ಗ್ಯಾರಿಟಿ ಏನೂ ಇಲ್ಲ. ತುಂಬ ಎಂಟರ್ಟೈನಿಂಗ್ ಆಗಿದೆ. ಯಾವಾಗಲೂ ಅದೇ ಆ್ಯಕ್ಷನ್ಸು, ಅದೇ ಇದು ನೋಡಿ ನೋಡಿ ಬೋರ್ ಆಗಿರ್ತೀರ. ಬಟ್ ಇದು ಒಂದು ಟೋಟಲಿ ಡಿಫ್ರೆಂಟ್ ವೈಬ್ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಸೊ ದಯವಿಟ್ಟು ನಮ್ಮ ಮೂವಿ Feb 6 ರಿಲೀಸ್ ಆಗ್ತಾ ಇದೆ. ನೀವೆಲ್ಲರೂ ಕೂಡ ಹೋಗಿ ನಮ್ಮನ್ನ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಎಸ್ ಸೊ ಈ ಸಿನಿಮಾದಲ್ಲಿ ಗರ್ಲ್ಸ್ ತುಂಬಾ ಕನೆಕ್ಟ್ ಆಗ್ಬೋದು. ನನ್ನ ಕ್ಯಾರೆಕ್ಟರ್ ಅವಳು ಎಷ್ಟು ಲಾಯಲ್ ಆಗಿರ್ತಾಳೆ, ಎಷ್ಟು ಒಂದ್ ಹುಡುಗ ಹಿಂದೆನೆ ಎಷ್ಟು ರೂಟೆಡ್ ಆಗಿರ್ತಾರೆ ಅಂತ ತುಂಬಾ ಗರ್ಲ್ಸ್ ಇದ್ದಾರೆ. ನಾನು ಪರ್ಸನಲ್ ಆಗಿ ನೋಡಿದ್ದೀನಿ ನನ್ನ ಸರೌಂಡಿಂಗ್ ಅಲ್ಲೇ, ನನ್ನ ಫ್ರೆಂಡ್ಸ್ ಅಲ್ಲೇ. ಸೊ ಅದಕ್ಕೆ ಗರ್ಲ್ಸ್ ಅದ್ ಎಕ್ಸ್ಪೀರಿಯನ್ಸ್ ಮಾಡಿರೋರು ಅವ್ರಿಗೆ ನಿಜವಾಗ್ಲೂ ಕನೆಕ್ಟ್ ಆಗ್ತಾರೆ. ಅಂಡ್ ಜಗ್ಗಿ ಸರ್ ಅಂಡ್ ಇವ್ರದ್ದು ಒಂದು ಒಳ್ಳೆ ಬ್ಯೂಟಿಫುಲ್ ಫನ್ ಫ್ರೆಂಡ್ಶಿಪ್ ಕೂಡ ತೋರಿಸಿದ್ದಾರೆ. ಒಂದು ಡೀಪ್ ಎಮೋಷನ್ಸ್ ಇದೆ, ಫ್ರೆಂಡ್ಶಿಪ್ ಇದೆ, ಕಾಮಿಡಿ ಇದೆ, ಫನ್ ಇದೆ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. Feb 6 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟರ್ಗೆ ಬಂದು ನೋಡಿ, ನಮ್ಗೆಲ್ಲರಿಗೂ ಸಪೋರ್ಟ್ ಮಾಡಿ. ಗಿವ್ ಯರ್ ಬ್ಲೆಸ್ಸಿಂಗ್ಸ್ ಟು ಆಲ್ ಆಫ್ ಅಸ್. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್ ನಿಮಗೂ ಕೂಡ. ಒಂದು ದೊಡ್ಡ ಸಕ್ಸಸ್ ಹೊಸಬರ ತಂಡಕ್ಕೆ ನಿಮ್ಮಂಥವ್ರಿಗೆ ಸಿಗಬೇಕು ಅನ್ನೋದು ನಮ್ಮ ಆಸೆ. ಸೊ ಆ ಸಕ್ಸಸ್ ಡೆಫಿನೆಟ್ಲಿ ಸಿಗಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್.